ಫ್ರೆಂಡ್ಸ್, ನಮಗೆಲ್ಲರಿಗೂ ಟ್ರಾವೆಲಿಂಗ್ ಮಾಡುವುದು ಇಷ್ಟ ಇದ್ದೇ ಇರುತ್ತೆ. ಸ್ವಲ್ಪ ಜನಗಳಿಗೆ ಸ್ಮಾಲ್ ಟ್ರಾವೆಲ್ ಮಾಡುವುದು ಇಷ್ಟವಿರುತ್ತೆ ಆ್ಯಂಡ್ ಸ್ವಲ್ಪ ಜನರಿಗೆ ದೇಶಗಳಿಗೆ ಸುತ್ತಾಡುವುದು ಇಷ್ಟವಿರುತ್ತದೆ. ಏಕೆಂದರೆ ನಮಗೆ ಹೊಸ ವಿಷಯಗಳನ್ನು ಕಲಿಯಲು ಆ್ಯಂಡ್ ಹೊಸ ಜಾಗವನ್ನು ನೋಡುವುದಕ್ಕೆ ಸಿಗುತ್ತದೆ. ಟ್ರಾವೆಲಿಂಗ್ ಮಾಡುವುದು ಬಹಳ ಸುಂದರ ಆ್ಯಂಡ್ ಒಂದೊಂದು ಬಾರಿ ಭಯಂಕರ ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತದೆ. ಹೀಗೆ ಆದರೂ ಕೂಡ ನಮಗೆ ಟ್ರಾವೆಲಿಂಗ್ ಮಾಡುವ ನಶೆ ಕಡಿಮೆ ಆಗುವುದಿಲ್ಲ. ಆ್ಯಂಡ್ ಯಾರು ಟ್ರಾವೆಲಿಂಗ್ ಮಾಡುವುದಿಲ್ಲ ಅವರಿಗೆ ನಾನು ಇಷ್ಟೇ ಹೇಳುವೆ, ನೀವು ನಿಮ್ಮ ಲೈಫ್ನಲ್ಲಿ ಟ್ರಾವೆಲ್ಗಾಗಿ ಸಮಯ ಖಂಡಿತವಾಗಿ ತೆಗೆದಿಡಿ ಆ್ಯಂಡ್ ನಿಮ್ಮ ಫೇವ್ರೇಟ್ ಪ್ಲೇಸ್ಗೆ ತಪ್ಪದೇ ಹೋಗಿ. ಅಲ್ಲಿ ಹೋಗಿ ನೀವು ಒಂದು ಡಿಫ್ರೆಂಟ್ ಆದ ಶಾಂತಿಯ ಸುಖದ ಅನುಭವ ಮಾಡಿಕೊಳ್ಳುವಿರಿ. ನೀವು ಅಲ್ಲಿ ಸಮುದ್ರದ ದಡದಲ್ಲಿ ಕುಳಿತು ಅದನ್ನು ನೋಡುತ್ತಾ ಅದರ ಮಜಾ ತಗೊಳ್ಳಬಹುದು ಅಥವಾ ಯಾವುದಾದರೂ ಅಡ್ವೆಂಚರ್ಗೆ ಹೋಗಿ ಅದರ ಮಜಾ ತಗೊಳ್ಳಬಹುದು. ಸೊ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಇಂತಹ ಜಾಗಗಳ ಬಗ್ಗೆ ಹೇಳುತ್ತೇನೆ. ಅಲ್ಲಿ ಹೋಗುವುದಕ್ಕಿಂತ ಮೊದಲು 2 ಬಾರಿ ಅಲ್ಲ 200 ಬಾರಿ ಯೋಚನೆ ಮಾಡುವಿರಿ. ಲೆಟ್ಸ್ ಸ್ಟಾರ್ಟ್. ಫಿಶ್ ಹುಕ್ ಬೀಚ್. ಫ್ರೆಂಡ್ಸ್, ನಾವೆಲ್ಲರೂ ನಮ್ಮ ವೆಕೇಶನ್ನಲ್ಲಿ ಎಂದಾದರೂ ಬೀಚ್ಗೆ ಖಂಡಿತ ಹೋಗಬೇಕು ಅನ್ನುತ್ತೇವೆ ಆ್ಯಂಡ್ ಅಲ್ಲಿದ್ದು ಮಜಾ ಮಾಡಬೇಕು ಅನ್ನುತ್ತೇವೆ. ಆದರೆ ಸ್ವಲ್ಪ ಜನ ಹೀಗೆ ಇದ್ದಾರೆ, ಅವರಿಗೆ ಜೀವದ ಮೇಲೆ ಆಟ ಆಡುವುದು ಇಷ್ಟ ಇರುತ್ತೆ. ಅವರು ಇಂತಹ ಬೀಚ್ಗೆ ಹೋಗುತ್ತಾರೆ. ಅಲ್ಲಿ ಬಹಳ ಭಯಂಕರ ಶಾರ್ಕ್ಗಳು ಬರುತ್ತಿರುತ್ತವೆ ಆ್ಯಂಡ್ ಅಂತಹ ಬೀಚ್ಗಳಲ್ಲಿಯೇ ಒಂದು ಫಿಶ್ ಹುಕ್ ಬೀಚ್. ಇದು ಸೌತ್ ಆಫ್ರಿಕಾನ ಕೇಪ್ ಟೌನ್ ಸಿಟಿನಲ್ಲಿ ಇದೆ. ಅಲ್ಲಿ ಜಗತ್ತಿನ ಬಹಳ ಹೆಚ್ಚು ಶಾರ್ಕ್ ಅಟ್ಯಾಕ್ನ ಕೇಸ್ ಆಗುತ್ತವೆ. ಆದರೂ ಕೂಡ ಬಹಳಷ್ಟು ಜನಗಳು ಶಾರ್ಕ್ ಅನ್ನು ಹತ್ತಿರದಿಂದ ನೋಡುವುದಕ್ಕೆ ಹೋಗುತ್ತಾರೆ. ಆದರೆ ಫ್ರೆಂಡ್ಸ್, ಇಲ್ಲಿ ಬಹಳ ಹೆಚ್ಚು ಹೆದರಿಕೆ ಆ ಜನಗಳಿಗೆ ಇದೆ ಯಾರು ಕಡಿಮೆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡುತ್ತಾರೆ. ಏಕೆಂದರೆ ಶಾರ್ಕ್ನ ಹೆಚ್ಚು ಅಟ್ಯಾಕ್ ಶಾಲೋ ವಾಟರ್ ನಲ್ಲಿ ಆಗುತ್ತದೆ. ಅಟ್ಯಾಕ್ ನಿಂದ ಉಳಿಯುವುದಕ್ಕೆ ಬೀಚ್ ನಲ್ಲಿ ಸೇಫ್ಟಿ ನೆಟ್ ಕೂಡ ಹಾಕಿರುತ್ತಾರೆ ಆ್ಯಂಡ್ ಯಾವುದೇ ಶಾರ್ಕ್ ಕಾಣಿಸಿದರೆ ಸೈರನ್ ಕೂಡ ಬಾರಿಸುತ್ತಾರೆ. ಆದರೂ ಕೂಡ ಇದನ್ನು ಪೂರ್ಣ ರೀತಿಯಿಂದ ತಡೆಗಟ್ಟಲು ಆಗಲ್ಲ. ಆದರೆ ಫ್ರೆಂಡ್ಸ್, ಈ ಶಾರ್ಕ್ ಪ್ರತಿ ಬಾರಿ ಭಯಂಕರವಿರುವುದಿಲ್ಲ. ಏಕೆಂದರೆ ಇವು ಬೀಚ್ನ ದಂಡೆಯ ಕಡೆ ಬಂದರೂ ಕೂಡ ಒಂದೊಂದು ಬಾರಿ ನಮಗೆ ಅಟ್ಯಾಕ್ ಮಾಡುವುದಿಲ್ಲ ಆ್ಯಂಡ್ ಇದು ಕೇವಲ ಈಜುತ್ತಾ ಬರುತ್ತದೆ. ಈ ಡೇಂಜರಸ್ ಶಾರ್ಕ್ಗಳು ಬೀಚ್ನ ದಡಕ್ಕೆ ಬರುವುದಕ್ಕೆ ಒಂದು ವೈಜ್ಞಾನಿಕ ಕಾರಣವಿದೆ. ಅದು ಇದೆ, ವಾತಾವರಣ ಚೇಂಜ್ ಆಗುವುದರಿಂದ ಈ ಶಾರ್ಕ್ಸ್ಗಳು ಬೀಚ್ನ ದಂಡೆಗೆ ಬರುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಆ್ಯಂಡ್ ನೀವು ಇದೇ ರೀತಿಯಾದ ಮುಂದೆ ಕೂಡ ಅಮೇಜಿಂಗ್ ವಿಡಿಯೋಸ್ ನೋಡಬೇಕಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ. ಏಕೆಂದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಲು